ಮುಖ್ಯವಾಗಿ ಇವತ್ತಿನ ದಿನದ ದೇವಿ ಯಾರಪ್ಪ ಅಂತ ಕೇಳಿದರೆ ಕೂಷ್ಮಾಂಡ ದೇವಿ ಅಂತ ಹೇಳ್ತಾ ಬರುವಂತದ್ದು. ಇವರೆಲ್ಲ ಪಾರ್ವತಿಯ ಅವತಾರಗಳೇ ಆದರೂ ಕೂಡ ಆಯಾ ಅವತಾರದ ವಿಶೇಷತೆಗಳು ಬಹಳ. ನಿನ್ನೆ ದಿವಸ ನೋಡ್ತಾ ಇದ್ರಿ, ಆಯಾ ದೇವಿಯ ಇರುವಿಕೆ, ಉಡುಗೆ ತೊಡುಗೆ, ಆಚಾರ ವಿಚಾರ ಮತ್ತು ಆ ದೇವಿಯರನ್ನ ಒಲಿಸ್ಕೊಳ್ಳುವಂಥ ಮಂತ್ರ ಉಪಾಸನೆಗಳು ಬೇರೆ ಬೇರೆ ಅನ್ನುವಂಥದ್ದು. ಕೂಷ್ಮಾಂಡ ಅಂತಂದ್ರೆ ಕುಂಬಳಕಾಯಿ, ಬೂದುಗುಂಬಳ. ಆ ದೇವಿಗೆ ಬೂದುಗುಂಬಳ ಬಹಳ ಪ್ರೀತಿ ಅನ್ನೋ ಕಾರಣಕ್ಕೆ ಆ ಹೆಸರು ಬಂದದ ಅಂತ ಹೇಳ್ತಾರೆ, ಕೂಷ್ಮಾಂಡ ದೇವಿ ಅಂತ. ನಂತರ ಇನ್ನೊಂದು ಹೇಳ್ತಾರ ಕೂಷ್ಮಾಂಡ ಅಂತ ವಿವರಣೆ ಮಾಡ್ಕೋತ, ಕು ಅಂದ್ರ ಸಣ್ಣದು, ಷ್ಮಾಂಡ ಅಂದ್ರ ಸೂರ್ಯನಷ್ಟು ಪ್ರಕಾಶ ಉಳ್ಳಂತ ಅಂತ ಹೇಳ್ತಾ ಸೂರ್ಯನ ಒಂದು ಪ್ರಕಾಶವನ್ನ ಒಳಗೊಂಡಾಕೆ ಅನ್ನುವ ಅರ್ಥವನ್ನು ಮಾಡ್ತಾರೆ ಕೂಷ್ಮಾಂಡ ಅಂತೇಳಿ. ಈ ದೇವಿ ಏನಪ್ಪಾ ಅಂದ್ರೆ ಹಳದಿ ಬಣ್ಣದ ಬಟ್ಟೆಯನ್ನ ತೊಡ್ತಾಳೆ ಎನ್ನುವಂತಹದ್ದು ಜಪಮಾಲೆ, ದಂಡಕಮಂಡಲಗಳು, ತ್ರಿಶೂಲ ಇತ್ಯಾದಿ ಇವುಗಳನ್ನು ಒಳಗೊಂಡಿರುವಂತಹದ್ದು. ಕಪ್ಪು ಬಣ್ಣದ ಒಂದು ಆಕೆಯ ಇರುವಿಕೆ, ದೇಹದ ಬಣ್ಣ ಕಪ್ಪು, ಬಟ್ಟೆಯ ಬಣ್ಣ ಹಳದಿ. ಈಕೆ ಏನಪ್ಪಾ ಅಂದ್ರೆ ಜ್ಞಾನ ಪ್ರದಾನ ಮಾಡುವಂಥ ಶಕ್ತಿಯನ್ನ ಉಳ್ಳ ದೇವತೆ ಅಂತ ಹೇಳ್ತಾ ಬರ್ತಾರೆ. ಮತ್ತು ಆ ದೇವಿಗೆ ಏನು ಪ್ರೀತಿ ಅಂತ ಹೇಳುವಾಗ, ಮೊದಲನೇ ದಿನದ ದೇವಿಗೆ ತುಪ್ಪ ಬಹಳ ಪ್ರೀತಿ ಅಂತ. ತುಪ್ಪದಲ್ಲಿ ಮಾಡಿದ ಅಡಿಗೆಯ ನೈವೇದ್ಯ ಆಗಬೇಕು. ಏನು ಶೈಲಪುತ್ರಿಗೆ ತುಪ್ಪದಲ್ಲಿ ಮಾಡಿದ ಅಡಿಗೆಯ ನೈವೇದ್ಯ ಆಗಬೇಕು. ಬ್ರಹ್ಮಚಾರಿಣಿ ದೇವಿಗೇನಪ್ಪಾ ಅಂದ್ರೆ ಬೆಲ್ಲದಲ್ಲಿ ಮಾಡಿದ ಅಡಿಗೆಯ ನೈವೇದ್ಯ ಆಗಬೇಕು. ಮುಂದೆ ನಿನ್ನೆ ದಿನ ನೋಡಿದ್ರಲ್ರಿ, ಚಂದ್ರಘಂಟಾ ದೇವಿಗೆ ಏನಪ್ಪಾ ಅಂದ್ರೆ ಹಾಲ್ನ್ಯಾಗ ಮಾಡಿದ ಅಡಿಗಿನ ಆಕೆಗೆ ಎಡಿ ಆಗ್ಬೇಕು. ಹಂಗೇನಪ್ಪಾ ಅಂದ್ರೆ ಈ ದೇವಿಯ ಬಗ್ಗೆ ಹೇಳುವಾಗ ಹೇಳ್ತಾರ, ಹಣ್ಣುಗಳ ನೈವೇದ್ಯ ಈಕೆಗಾವು. ಹಣ್ಣುಗಳ ನೈವೇದ್ಯವನ್ನೇ ಇಷ್ಟಪಡ್ತಾಳೆ ಈ ದೇವಿ ಅಂತೇಳಿ. ಹಿಂಗಿತ್ಯಾದಿ ಅನೇಕ ವಿವರಣೆಗಳು ಬರ್ತಾವ್ರಿ. ಅದನ್ನೇ ಒಂದು ದಿನ ಪುರಾಣ ಹೇಳ್ಬಹುದು, ಹಂಗ ವಿವರಣೆ ಐತ್ರಿ. ಚಿದಾನಂದ ಅವಧೂತರು ಬರೆದಿರುವ ಪುರಾಣದಾಗ ಈ ವಿವರಣೆ ಇಲ್ಲ. ಆದ್ರ ಭಾಗವತ ದೇವಿ ಪುರಾಣದೊಳಗ ಈ 9 ದೇವಿಯರ ವಿವರಣೆ ಐತಿ. ನಾವು ಈ ವರ್ಷ ಇದನ್ನ ಸಂಕ್ಷಿಪ್ತ ನೋಡಕತ್ತೀವಿ. ಅದ್ರಾಗ ಇವತ್ತಿನ ದೇವತಾ ನೋಡುತ್ತೇನಪ್ಪಾ ಅಂದ್ರೆ ಕೂಷ್ಮಾಂಡ ದೇವಿ. ಆಕೆಯನ್ನ ಒಲಿಸಿಕೊಳ್ಳುವಂಥ ಒಂದು ರೀತಿ ನೀತಿಗಳನ್ನ ನಾವು ಅನುಸರಿಸಿದ್ರೆ ಆಕೆಯಿಂದ ಜ್ಞಾನವನ್ನ ಪಡಿಬಹುದು, ನಮ್ಮ ಅಜ್ಞಾನವನ್ನ ಕಳ್ಕೋಬಹುದು, ನಮ್ಮ ಆಶಾರೋಷಗಳನ್ನ ಕಳ್ಕೋಬಹುದು, ನಮ್ಮ ದೋಷಗಳನ್ನೆಲ್ಲ ಕಳ್ಕೊಂಡು ನಾವು ಮುಕ್ತರಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಮುಂದೆ ಈ ಕೂಷ್ಮಾಂಡ ದೇವಿ ಯಾವ ಗ್ರಹದ ಅಧಿದೇವತೆ ಅಂದ್ರೆ ಸೂರ್ಯಗ್ರಹದ ಅಧಿದೇವತೆ ಅಂತ ಹೇಳ್ತಾರೆ. ನಾವು ನೋಡಿದೀವಲ್ಲ, ಮೊದಲನೇ ದಿವಸದ ದೇವಿ ಚಂದ್ರಗ್ರಹದ ಅಧಿದೇವತೆ, ಎರಡನೇ ದಿನದ ದೇವಿ ಬ್ರಹ್ಮಚಾರಿಣಿ ಮಂಗಳ ಗ್ರಹದ ಅಧಿದೇವತೆ, ಮೂರನೇ ದಿನದ ಚಂದ್ರಘಂಟಾ ದೇವಿ ಏನಪ್ಪಾ ಅಂದ್ರೆ ಶುಕ್ರ ಗ್ರಹದ ಅಧಿದೇವತೆ. ಹಂಗ ಈ ಕೂಷ್ಮಾಂಡ ದೇವಿ ಏನಪ್ಪಾ ಅಂದ್ರೆ ಸೂರ್ಯಗ್ರಹದ ಅಧಿದೇವತೆ. ಸೂರ್ಯಗ್ರಹದ ಅಧಿದೇವತೆ ಆಗಿರೋದ್ರಿಂದ ಈಕೆಯ ವರ್ಣ ಹಳದಿ ವರ್ಣ, ಬಟ್ಟೆ ಹಳದಿ ವರ್ಣದ್ದು. ಈಕೆ ಜ್ಞಾನವನ್ನೇ ಕೊಡುವಂತಹ ಶಕ್ತಿಯನ್ನು ಉಳ್ಳವಳು ಅನ್ನುವ ವಿವರಣೆ. ಇದರ ಜೊತೆಗೆ ಪುರಾಣದ ವಿಚಾರಕ್ಕೆ ಬರುವುದಾದ್ರೆ, ಮಹಿಷಾಸುರನ ಬಗ್ಗೆ ನೀನು ನೋಡಿದ್ವಿ. ಮಹಿಷಾಸುರ ಬಹಳ ಬಲಶಾಲಿ, ಅತ್ಯಂತ ಬಲಶಾಲಿ ಅಷ್ಟೇ ಅಲ್ಲ, ಅಪಾರ ಸೈನ್ಯವನ್ನ ಒಳಗೊಂಡವ, ಲಕ್ಷ ಲಕ್ಷ ಅಕ್ಷೋಹಿಣಿ ಸೈನ್ಯವನ್ನ ಒಳಗೊಂಡಿರುವವ, ತನ್ನಷ್ಟೇ ಬಲಶಾಲಿಯಾಗಿರುವಂತ ಮಹಾಮಂತ್ರಿಗಳನ್ನು ಒಳಗೊಂಡವ. ಚಿಕ್ಷುರ, ಬಿಡಾಲ, ರಸಿಲೋಮ, ರುದಗ್ರ ಅನ್ನುವ ಬಲಶಾಲಿ ಮಂತ್ರಿಗಳು, ಅವನಷ್ಟೇ ಸರಿಸಮವಾಗಿರುವಂತ ಬಲವುಳ್ಳ ಮಂತ್ರಿಗಳು. ಅವರೆಲ್ಲ ಸೈನ್ಯವನ್ನ ದೇವಿ ನಾಶ ಮಾಡ್ಕೋತ ಬಂದಳು.
ನಂತರದಲ್ಲಿ ರಸಿಲೋಮ ರುದಗ್ರರು ನಾಶ ಆದರು. ಆಮೇಲೆ ಇವತ್ತೇನು ಪಾರಾಯಣ ಮಾಡಿದ್ವಿ ಇದ್ರಾಗ ಚಿಕ್ಷುರ ಇವನ ಸಂಹಾರ ಆತ್ರಿ. ಇವರೆಲ್ಲ ಯಾರು ಅನ್ನೋದನ್ನ ನೀವು ನೋಡಿರಿ. ಮತ್ತು ಪುರಾಣದೊಳಗೆ ನಾವು ಬಂದಂಗ ವ್ಯಾಖ್ಯಾನವನ್ನು ಮಾಡುವಂತಹದ್ದು. ಚಿಕ್ಷುರ ಅಂದ್ರೆ ಕಾಮ ಅಂತ. ಕಾಮ ಅವನ ಸಂಕೇತವೇ ಚಿಕ್ಷುರ. ಚಿಕ್ಷುರ ಅಂದ್ರನ ಆ ಸಂಕೇತ ಎದರದು ಅಂದ್ರೆ ಕಾಮದ್ದು ಅಂತ ಹೇಳಿ. ಹಾಗೆ ಏನಪ್ಪಾ ಅಂದ್ರೆ ರುದಗ್ರ ಅಂದ್ರೆ ಕ್ರೋಧ, ರಸಿಲೋಮ ಅಂದ್ರೆ ಲೋಭ. ಇವೆಲ್ಲ ಯಾರ ಸೈನಿಕರು ಅಂದ್ರೆ ಮಹಿಷಾಸುರನ ಸೈನಿಕರು. ಮಹಿಷಾಸುರ ಯಾರು ಅಂದ್ರೆ ಅಜ್ಞಾನ. ಅಜ್ಞಾನ ಬಹಳ ಬಲವಾದ್ದು. ಅಜ್ಞಾನ ಅಂತಂದ್ರೆ ರಾಕ್ಷಸ ಸ್ವರೂಪದಲ್ಲಿರುವಂತಹದ್ದು. ಇಡೀ ಜಗತ್ತನ್ನೇ ಆವರಿಸಿಕೊಂಡಿರುವಂತಹ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಅಜ್ಞಾನ ಅಂತೇಳಿ. ದೇವರನ್ನು ನಾನು ಮೀರಿಸ್ತೀನಿ ಅನ್ನುವಂಥ ಒಂದು ಅಹಂಕಾರ ಅಜ್ಞಾನದ್ದು. ನೋಡಿದ್ರಲ್ಲ ಚಿಕ್ಷುರ ಹೆಂಗ್ ಮಾಡಿದ ಅಂದ್ರೆ, ನೀ ಯಾರು, ಏನು, ಎಲ್ಲಿಂದ ಬಂದಿ, ಅದಕ್ಕೆ ಹಿಂಗ್ ಮಾಡಾಕತ್ತಿ, ನಮ್ಮ ಸೈನ್ಯವನ್ನೆಲ್ಲ ಯಾಕ ನುಂಗಿ ನೀರು ಕುಡಿಯಾಕತ್ತಿ ಅಂತ ಹೇಳ್ಕೋತಾನೆ ಯುದ್ಧ ಮಾಡ್ತಾನ. ಅಂತೂ ನಿನ್ನ ಪರಾಕ್ರಮವನ್ನು ನೋಡಿ ಮೆಚ್ಚುಗೊಂತೀನಿ, ನೀ ಬಹಳ ಬಲಶಾಲಿ ಅದೀದಿ, ನಿನ್ನನ್ನು ನಾನು ಕ್ಷಮಿಸ್ತೀನಿ, ನಿನ್ನನ್ನು ಬಿಡ್ತೀನಿ, ನೀ ಹೋಗಿಬಿಡು ಅಂತನೂ ಹೇಳ್ತಾನ. ನಾನಾ ರೀತಿ ಒಳಗೆ ಮಾತಾಡಿಸುವಂತ ಪ್ರಯತ್ನವನ್ನೂ ಮಾಡ್ತಾನ. ಯುದ್ಧವನ್ನು ಮಾಡಿ ಸೋಲಿಸ್ಬೇಕಂತೂ ಮಾಡ್ತಾನ. ನಿನ್ನ ಬಲ ನನ್ನ ಸಮಸಮದ್ದು ಅಂತ ಮೆಚ್ಚಿಕೊಂಡು ನಿನ್ನನ್ನು ಕ್ಷಮಿಸ್ತೀನಿ, ಹೋಗಿಬಿಡು ಅಂತನೂ ಅಂತಾನ. ಹಿಂಗೆಲ್ಲ ವಿವರಣೆಯನ್ನು ನೋಡ್ತೀವಿ. ದೇವಿ ತನ್ನ ರೂಪ, ತನ್ನ ಶಕ್ತಿ, ತನ್ನ ಸಾಮರ್ಥ್ಯದ ವಿಚಾರವನ್ನು ಹೇಳ್ಕೊಂತ ನನಗೆ ಶಾಂಭವಿ ಅಂತಾರ, ನನಗೆ ದುರ್ಗೆ ಅಂತಾರ ಅಂತ ತನ್ನ ವಿವರಣೆಯನ್ನ ಮಾಡಿಕೋತ ನಿಮ್ಮೆಲ್ಲರ ಸಂಹಾರಕ್ಕಾಗಿಯೇ ನಾ ಬಂದೀನಿ ಅಂತ ಹೇಳ್ಕೊಂತ ಅವನನ್ನೂ ಸಂಹಾರ ಮಾಡ್ತಾಳ ಅನ್ನೋದನ್ನು ನೋಡಿದ್ವಿ. ಇರ್ಲಿ, ಅಜ್ಞಾನದ ಬಗ್ಗೆ ನೋಡುವುದಾದ್ರೆ ಏನ್ ನೋಡುದು, ಅದನ್ನ ನೋಡಾಕ ಬರುವುದಿಲ್ಲ. ಕತ್ತಲ ಹಿಂಗೈತಿ ಅಂತ ಹೆಂಗ್ ವಿವರಣೆ ಮಾಡೋದು? ಕತ್ತಲೆಯನ್ನ ವರ್ಣನೆ ಮಾಡಿರಿ ಅಂದ್ರೆ ಹೆಂಗ್ ವರ್ಣನೆ ಮಾಡೋದು? ಕರ್ರಗೈತಿ, ಏನೇನು ಕಾಣೋದಿಲ್ಲ. ಕತ್ತಲ ಆವರಿಸ್ತು ಅಂದ್ರೆ ಎಲ್ಲ ಮುಚ್ಚಿ ಹೋಗ್ತದೆ, ಏನೊಂದು ಕಾಣಂಗಿಲ್ಲ. ಹೌದಲ್ರಿ? ಇಷ್ಟ ಹೇಳ್ಬಹುದು. ಇದನ್ ಬಿಟ್ಟು ಇನ್ನೇನು ವರ್ಣನ ಮಾಡಕ್ ಆಗ್ತತಿ? ಹಂಗ ಅಜ್ಞಾನ ಅನ್ನೋದನ್ನ ಏನು ವರ್ಣನ ಮಾಡೋದು? ಎಲ್ಲರನ್ನೂ ಇಲ್ಲವಾಗಿಸುವಂತ, ಹೌದೌದನ್ನುವಂಥವರನ್ನು ನುಂಗಿ ನೀರು ಕುಡಿಯುವಂತ ಒಂದು ದೊಡ್ಡ ಶಕ್ತಿ ಉಳ್ಳಂತ ರಾಕ್ಷಸ ಯಾವುದು ಅಂದ್ರೆ ಅಜ್ಞಾನ. ಅದನ್ನ ಮಾಯಾ ಅಂದಾರ. ಅಕ್ಕ ಮಹಾದೇವಿ ವರ್ಣನ ಮಾಡಿದ್ ಕೇಳಿರಲ್ಲ. ಬಿಟ್ಟೇನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಯೋಗಿಗೆ ಯೋಗಿನಿ ಆಯಿತು ಮಾಯೆ, ಸವಣಂಗೆ ಸವಣಿ ಆಯಿತು ಮಾಯೆ, ಯತಿಗೆ ಪರಾಕಿ ಆಯಿತು ಮಾಯೆ, ಇಂದ್ರನ ನುಂಗಿತ್ತು ಮಾಯೆ, ಚಂದ್ರನ ನುಂಗಿತ್ತು ಮಾಯೆ, ಬಲ್ಲೆನೆಂಬ ಬಲುಗೈಯರ ನುಂಗಿತ್ತು ಮಾಯೆ, ಅರಿಯನೆಂಬ ಅಜ್ಞಾನಿಗಳ ನುಂಗಿತ್ತು ಮಾಯೆ. ನೋಡ್ರಿ, ಯಾರ್ಯಾರನ್ನ ಬಿಟ್ಟದ್ದು? ಯಾರನ್ನೂ ಬಿಟ್ಟಿಲ್ಲ. ನನಗೇನೂ ಗೊತ್ತಿಲ್ಲಪ್ಪ ಅನ್ನೋರ್ನೂ ಬಿಟ್ಟಿಲ್ಲ, ನನಗೆಲ್ಲ ಗೊತ್ತೈತೆ ಅನ್ನೋರ್ನೂ ಬಿಟ್ಟಿಲ್ಲ, ನಾ ಬಾಳ ಬಡುವುದೇನು ಅನ್ನೋರ್ನೂ ಬಿಟ್ಟಿಲ್ಲ, ನಾ ಹೌದನ್ನುವ ಶ್ರೀಮಂತದೇನೆ ಅನ್ನೋರ್ನೂ ಬಿಟ್ಟಿಲ್ಲ, ಹೆಣ್ಮಗಳದೀನಿ ಅಂದ್ರೂ ಬಿಟ್ಟಿಲ್ಲ, ಗಂಡ್ಮಗದೀನಿ ಅಂದ್ರೂ ಬಿಟ್ಟಿಲ್ಲ, ಇಂದ್ರನ್ನೂ ಬಿಟ್ಟಿಲ್ಲ, ಚಂದ್ರನ್ನೂ ಬಿಟ್ಟಿಲ್ಲ. ಯಾರನ್ನು ಬಿಟ್ಟದ ಅಂದ್ರೆ ಯಾರ್ಯಾರನ್ನೂ ಬಿಟ್ಟಿಲ್ಲ. ಕೊನೆಗೆ ಅಕ್ಕಮಹಾದೇವಿ ಹೇಳ್ತಾರ, ಈರೇಳು ಭುವನವ ಆಳಿಗೊಂಡಿತ್ತು ಮಾಯೆ. ಇದನ್ನ ಬರೇ ಮನುಷ್ಯರನ್ನಲ್ಲ, ಇಡೀ ಜಗತ್ತನ್ನಲ್ಲ, ಏಳೇಳು ಲೋಕಗಳನ್ನು ಬಿಟ್ಟಿಲ್ಲ. ಅದು ಎಲ್ಲಾನು ನುಂಗಿ ನೀರು ಕುಡ್ದದ. ಯಾವುದು? ಅಜ್ಞಾನ, ಮಾಯೆ. ಯಾರನ್ನೂ ಬಿಟ್ಟೇ ಇಲ್ಲ ಅದು. ಹಂಗಾಗಿ ನಾವೇನಪ್ಪ ಅಂದ್ರೆ ಆ ಅಜ್ಞಾನದಿಂದ ಹೊರಗೆ ಬರ್ಬೇಕಂತ ಹೇಳಿ ಗುರುಗಳಾದಂಥವ್ರು, ಸದ್ಗುರುಗಳಾದಂಥವ್ರು ಏನ್ ಮಾಡ್ತಾರ ಅಂದ್ರೆ ತಮ್ಮ ತಪಸ್ಸಿನ ಶಕ್ತಿಯನ್ನ ಅಂಜನದ ರೀತಿ ಒಳಗೆ ನಮ್ಮ ಕಣ್ಣಿಗೆ ಹಚ್ಚಿ ನಮಗ ಜ್ಞಾನವನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾರೆ. ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನ ಅನ್ನೋದು ಎಲ್ಲರನ್ನೂ ಆವರಿಸಿಕೊಂಡಾಗ ಗುರು ಏನ್ ಮಾಡ್ತಾನಂತ, ಜ್ಞಾನ ಅನ್ನುವ ಅಂಜನವನ್ನ ಕಣ್ಣಿಗೆ ಹಚ್ಚಿ ಸತ್ಯವನ್ನ ಕಾಣುವ ಒಂದು ಶಕ್ತಿಯನ್ನ ಕೊಡ್ತಾನ ಅಂತ. ಹಂಗ ಪುರಾಣದ ಮೂಲಕ
ಪ್ರವಚನದ ಮೂಲಕ, ವಚನ, ಆಮೇಲೆ ಶಾಸ್ತ್ರಗಳ ಮೂಲಕ ಗುರುಗಳು ಏನ್ ಮಾಡ್ತಾರ ಅಂದ್ರೆ ಸತ್ಯವನ್ನ ನಮಗ ಕಾಣುವಂಗ ಮಾಡ್ತಾರ. ಕಣ್ಣಾಗ ತುಂಬಿದ ಅಜ್ಞಾನವನ್ನ ಕಳೆಯುವುದಕ್ಕಾಗಿ ತಮ್ಮ ಜ್ಞಾನ ಅನ್ನೋ ಅಂಜನವನ್ನ ಹಚ್ತಾರ, ಸತ್ಯವನ್ನ ನಮಗ ಕಾಣುವಂಗ ಮಾಡ್ತಾರ ಅಂತ ಶ್ಲೋಕದೊಳಗೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಜ್ಞಾನವನ್ನ ಕಳ್ಕೊಳ್ಳೋದಕ್ಕನ ಇವೆಲ್ಲ ಪುರಾಣ, ಪ್ರವಚನ, ಆಮೇಲೆ ಏನಪ್ಪ ತೀರ್ಥಯಾತ್ರ, ಅನ್ನದಾಸೋಹ, ಧರ್ಮ ಕಾರ್ಯ, ದೇವ ಕಾರ್ಯ, ಜಪ, ತಪ, ಎಲ್ಲಾ ಸಾಧನೆಗಳು ಎದಕ್ಕದಾವಂದ್ರೆ ಜ್ಞಾನವನ್ನು ಬೆಳೆಸ್ಕೊಳಕದಾವ, ಅಜ್ಞಾನವನ್ನ ಕಳ್ಕೊಳಕದಾವ. ಆದ್ರೆ ನಾವು ಎಲ್ಲ ಹೇಳಿದ್ರು, ಎಲ್ಲ ಕೇಳಿದ್ರು, ನಾಯಿ ಬಾಲ ಡೊಂಕು ಅನ್ನುವಂಗಿದ್ವಿ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಗುರುಗಳು ಮಾಡಿದ ಕೆಲಸ ಅದು ವ್ಯರ್ಥವಾಗಿ ಹೋಗ್ತದೆ. ನಿಮ್ಮಲ್ಲೆಲ್ಲರನ್ನ ಉದ್ಧಾರ ಮಾಡಕ ಮಹಾತ್ಮರು ಏನು ತ್ಯಾಗ ಮಾಡಿದ್ರು, ತಪಸ್ಸು ಮಾಡಿದ್ರು, ಅದೆಲ್ಲವನ್ನ ನಾವು ವ್ಯರ್ಥ ಮಾಡಿಬಿಡ್ತೀವಿ. ಅದಕ್ಕೆ ಅಜ್ಞಾನ ಕಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿದರು. ಅಜ್ಞಾನ ಒಂದ ರೀತಿ ಒಳಗಿಲ್ಲ, ಮತ್ತೆ ಒಬ್ಬರಿಗೆ ಇಲ್ಲ, ಎಲ್ಲಾರಿಗೂ ಐತದು. ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರಿಗೆ. ಕೇಳಿದ್ರಲ್ಲ ಆಗಲ್ಲಿ ಮಾಯೆ ಅಂತ ಹೇಳುವಾಗ ಎಷ್ಟೆಲ್ಲ ವಿವರಣೆ ಮಾಡ್ಕೋತ ಬಂದ್ರು, ಯಾರನ್ನೂ ಬಿಟ್ಟಿಲ್ಲ ಅದು ಅಂತೇಳಿ. ನಿನ್ನೆ ಸ್ವಾಮೀಜಿಯವರನ್ನು ಚಲೋ ಉದಾಹರಣೆ ಹೇಳಿದರಲ್ಲ, ಬಂಗಾರದ ಜಿಂಕೆ ನನಗೆ ಬೇಕು ಅಂತ ಸೀತೆ ಆಕೆ ಅಪೇಕ್ಷೆ ಪಟ್ಟ. ಜ್ಞಾನಿ ಆಕೆ ತಿಳುವಳಿಕೆ ಇದ್ದಾಕಿನ ಖರೆ. ಜನಕ ರಾಜನ ಮಗಳಲ್ರಿ. ಜನಕ ಅಂದ್ರೆ ಏನು ಸಾಮಾನ್ಯ, ಬಾಳ ಜ್ಞಾನಿ ಅವ, ತತ್ವಜ್ಞಾನಿ ಅವ. ಅವನ ಮಗಳಕೆ, ಆಕೆಗೂ ಜ್ಞಾನ ತಿಳುವಳಿಕೆ ಸಾಕಷ್ಟಿದ್ರೂ ಕೂಡ ಅಜ್ಞಾನ ಅನ್ನೋದು ಕಣ್ಣಿಗೆ ಕತ್ಲ ಮಾಡಿತ್ತು. ಬಂಗಾರದ ಜಿಂಕಿ ಎಲ್ಲಿಂದ ಬರಬೇಕು ಅನ್ನೋದನ್ನು ಕೂಡ ವಿಚಾರ ಮಾಡಲಿಲ್ಲ. ಕಣ್ಣಿಗೆ ಕಂಡದ್ದು ಬಂಗಾರದ ಜಿಂಕಿ ಅನಿಸ್ತು, ಆಸೆ ಮಾಡಿದ್ಲು. ರಾಮನಿಗೆ ಸತ್ಯ ಗೊತ್ತಿದ್ರು ಕೂಡ ಹೆಂಡತಿ ಆಸೆ ಈಡೇರಿಸೋದಕ್ಕೆ ಬೆನ್ನ ಹತ್ತಿದ. ಹೌದಲ್ರಿ? ಅಜ್ಞಾನ ಅನ್ನೋದು ಹಿಂಗ್ ಮಾಡ್ತದೆ. 64 ವಿದ್ಯೆ ಗೊತ್ತಿತ್ತು ರಾವಣನಿಗೆ, ಆದರೂ ಕೂಡ ಏನ್ ಮಾಡಿದ ಅಂದ್ರೆ ತಪ್ಪು ಮಾಡಿದ. ಪರಸ್ತ್ರೀಯರನ್ನ ಮುಟ್ಟಬಾರದು ಅನ್ನುವಂಥದ್ದು ಕೂಡ ಗಮನಕ್ಕೆ ಬರಲಾರ್ದ ಆ ಸೀತೆಯನ್ನ ಮುಟ್ಟಿ ಕೆಟ್ಟ ಅನ್ನುವಂಥದ್ದು ಬರ್ತದೆ. 64 ವಿದ್ಯೆ ಅವನ್ ಗೊತ್ತಿತ್ತು ಅಂದ್ರೆ ಜ್ಞಾನಿನ ಅಲ್ಲೇನು, ಶಿವಭಕ್ತ ಆಗಿದ್ದ ಅಂದ್ರೆ ಜ್ಞಾನಿನ ಅಲ್ಲೇನು. ಆದ್ರೆ ಅಜ್ಞಾನ ಅನ್ನೋದು ಅವನ್ನೂ ಬಿಡ್ಲಿಲ್ಲ ಅಂತ ಹೇಳಿ. ಹಿಂಗ ಬಲ್ಲೆ 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 ಅನ್ನುವಂಥವ್ರನ್ನ, ನಾನು ತಿಳುವಳಿಕೆ ಉಳ್ಳವ, ಜ್ಞಾನಿ, ದೊಡ್ಡವ ಅನ್ನುವಂಥವರನ್ನು ಕೂಡ ಬಿಡಂಗಲ್ಲ ಅಂತಂದ್ರೆ ನಿಮ್ಮಂಥವ್ರನ್ನ ಏನ್ ಬಿಡ್ತದಿದು? ಎಲ್ಲರಿಗೂ ಅಜ್ಞಾನ, ಎಲ್ಲರಿಗೂ ಅಹಂಕಾರ ಬಂದ್ ಹೊಕ್ಕತಿ ಅಂತ ಕೇಳ್ತೀವಿ ನಾವು. ಶರಣರ ವಿಚಾರ ಕೇಳುವಾಗ ಕೇಳ್ತೀವಿ ನೋಡ್ರಿ. ಅಲ್ಲಂ ಪ್ರಭುಗಳು ಬಸವಣ್ಣವ್ರನ್ನ ನೋಡಕ ಸಿದ್ದರಾಮೇಶ್ವರನ್ ಕರ್ಕೊಂಡು ಅನುಭವ ಮಂಟಪಕ್ಕೆ ಬಂದಾರ್ರಿ. ಅನುಭವ ಮಂಟಪಕ್ಕೆ ಬಂದು ಹೊರಗ ನಿಂತಾರ, ಒಳಗೆ ಬರ್ಲಿಲ್ಲ. ಬಸವಣ್ಣವರು ಒಳಗ ಪೂಜಾಕ ಕುಂತಾರ. ಆಗ ಅಲ್ಲಂ ಪ್ರಭುಗಳು ಬಂದದ್ದನ್ನು ನೋಡಿ ಹಡಪದ ಅಪ್ಪಣ್ಣವರು ಬಸವಣ್ಣವರಿಗೆ ಹೇಳ್ತಾರ, ಅಲ್ಲಮ ಪ್ರಭುಗಳು ಬಂದಾರ, ಸಾಮಾನ್ಯರಲ್ಲ, ಶಿವಸ್ವರೂಪರು, ಅಂಥವ್ರು ಬಾಗಿಲಿಗೆ ಬಂದ್ ನಿಂತಾರ, ಬರ್ರಿ ಅವರನ್ನ ಕರೆಯೋಣ ಅಂತ. ಬಸವಣ್ಣವ್ರಂದ್ರು, ನೀನೇ ಕರಿಯಪ್ಪ ಅಂತೇಳಿ. ನಾನು ಪೂಜಾ ಕೂತ್ಕೊಂಡಿನಿ, ನೀನ ಕರಿಯಪ್ಪ. ಆವಾಗ ಅಪ್ಪಣ್ಣವ್ರು ಏನ್ ಮಾಡಿದ್ರು, ಅಲ್ಲಂ ಪ್ರಭುಗಳಿಗೆ ಹೇಳಿದ್ರು, ಒಳಗೆ ಬರ್ರಿ ಅಂತೇಳಿ. ಪ್ರಭುದೇವ್ರಂದ್ರು, ಬರಂಗಿಲ್ಲ, ಮನೆ ಯಜಮಾನ ಕರಿಬೇಕಲ್ಲ, ಅದಕ್ಕೆ ಬರಾಕ್ ಆಗುದಿಲ್ಲ ಅಂದ್ರವ್ರು. ಇಲ್ಲ, ಅವರು ಪೂಜಾ ಕೂತ್ಕೊಂಡಾರ್ರಿ, ತಾವು ಬರಬೇಕು ಅಂದ್ರೆ ಬಸವಣ್ಣಂದು ಇದಂತ ನ್ಯಾಯ. ಜಂಗಮ ಮನೆಗೆ ಬರ್ಲಿ ಅಂತನ ಲಿಂಗ ಪೂಜಾ ಮಾಡ್ತೀನಿ ಅಂದ ಬಸವಣ್ಣ. ಜಂಗಮ ಮನಿ ಮುಂದೆ ಬಂದ್ ನಿಂತ್ರು ಲಿಂಗ ಪೂಜಾ ಮಾಡ್ತೀನಿ ಅಂತಾನಂದ್ರ ಎಂತ ಅಜ್ಞಾನ ಅಂತ ಪ್ರಭುದೇವ್ರಂದ್ರು. ಇದನ್ನು ಹೋಗಿ ಅಪ್ಪಣ್ಣವ್ರು ಹೇಳಿದ್ರು, ಬಸವಣ್ಣವ್ರ ಹಿಂಗಂತಾರ ಅಲ್ಲಂ ಪ್ರಭು ಅಂತೇಳಿ. ಬಸವಣ್ಣವ್ರಂದ್ರು, ಅವ್ರ ಮನೆಗೆ ಅವ್ರು ಬರಾಕ ನಾ ಕರೆಯುವುದೇನೈತಿ, ಬಾ ಅಂತ ಹೇಳು ಅಂದ್ರವ್ರು. ಮತ್ ಅಪ್ಪಣ್ಣ ಹೊರಗೆ ಹೋಗಿ ಹೇಳ್ತಾನೆ, ನಿಮ್ ಮನೆಗೆ ನೀವು ಬರಾಕ ಕರಿಬೇಕು ಯಾಕ ಅಂತ ಹೇಳಿ. ಅಲ್ಲಂ ಪ್ರಭು ಅಂದ್ರು, ಇಂಥ ಶಾಣೆತನದ ಮಾತುಗಳು ನನಗೆ ಬೇಡ, ಇಂಥ ತಿಳುವಳಿಕೆಯ ಮಾತುಗಳು ನನಗೆ ಒಪ್ಪುವುದಿಲ್ಲ. ಬಸವಣ್ಣ ಹೆಂಗ ನುಡ್ದಾನೋ ಹಂಗ ನಡಿ ಅಂತ ಹೇಳು ಅಂತ ಅವ್ರಂದ್ರು. ಮತ್ತ ಅಪ್ಪಣ್ಣವ್ರು ಬಂದು ಬಸವಣ್ಣವ್ರಿಗೆ ಹೇಳಿದ್ರು, ಇಲ್ರಿ ಅವ್ರು ಒಪ್ಪುವಲ್ರು, ನೀವು ಬರಬೇಕು, ನಿಮ್ದು ತಪ್ಪೈತಿ, ನೀವು ಏನಂದಿರಿ,
ಜಂಗಮ ಮುಂದಿರಬೇಕಾದ್ರೆ ಲಿಂಗ ಪೂಜಾ ಮಾಡೋ ಅವಶ್ಯಕತೆ ಇಲ್ಲ ಅಂದಿರಿ. ಲಿಂಗ ಪೂಜಾ ಮಾಡುವುದು ಎದಕ್ಕಂದ್ರೆ ಜಂಗಮ ಮನೆಗೆ ಬರ್ಲಿ ಅಂತನ ಅಂದಿರಿ. ಮತ್ ಹಿಂಗಿದ್ದಾಗ ನೀವು ಬಂದು ಕರೆಯೋದು ಯೋಗ್ಯ. ಅವಾಗ ಬಸವಣ್ಣವ್ರು ಆಗ್ಲಿ ಅಂತೇಳಿ ಲಿಂಗ ಪೂಜಾ ಮುಗಿಸ್ಕೊಂಡು ಎದ್ದು ಬಂದು ಪ್ರಭುದೇವರನ್ನ ಒಳಗೆ ಕರ್ಕೊಂಡ್ಬಂದ್ರು. ಕರ್ಕೊಂಬರುದು ಅಷ್ಟೇ ಅಲ್ಲ, ಅವರಿಗೆಲ್ಲಾ ತೋರ್ಸಾಕತ್ರು, ಇದು ನಮ್ಮ ಅನುಭವ ಮಂಟಪ, ಇದು ಮಹಾಮನೆ. ಲಕ್ಷದ ಮೇಲೆ 96,000 ಜನ ಶರಣರು ಇಲ್ಲಿ ನಿತ್ಯ ಪ್ರಸಾದವನ್ನ ಮಾಡ್ತಾರೆ. ಅವರಿಗೆಲ್ಲ ಈ ರೀತಿ ವ್ಯವಸ್ಥೆ ಮಾಡೀನಿ ಅಂತ ಬಸವಣ್ಣವ್ರು ಹೇಳ್ಕೊಂತ ಹೋಗುವಾಗ ಪ್ರಭುದೇವರಂದ್ರು, ಬಸವಣ್ಣನಿಗೆ ನಾ ಮಾಡೀನಿ ಅನ್ನೋ ಭಾವನಾ ಬಂದದ, ಅದನ್ನು ಕಳಿಬೇಕಲ್ಲ ಅಂತೇಳಿ. ಉರಿಯುವ ದೀಪಕ್ಕ ಮಕ್ ಬರುವುದು ಸಹಜ. ಏನೆಲ್ಲವನ್ನ ಮಾಡಿದ ಬಸವಣ್ಣನಿಗೆ ನಾನು ಅನ್ನೋ ಭಾವನಾ ಬಂದದಲ್ಲ ಅಂತ ಅದಕ್ಕೆ ಪ್ರಭುದೇವರು ಏನ್ ಮಾಡಿದ್ರು ಅಂದ್ರೆ ಒಂದು ಉಪಾಯ ಮಾಡಿದ್ರು. ನಿತ್ಯ ಲಕ್ಷದ ಮೇಲೆ 96,000 ಗಣಗಳಿಗೆ ಪ್ರಸಾದ ಮಾಡಿಸೋದು ಇರ್ಲೆಪ್ಪ ಬಸವಣ್ಣ, ನನ್ನೊಬ್ಬನಿಗೆ ಮಾಡಿಸು ಇವತ್ತು ಅಂದ್ರು. ಯಾರು ಬೇಡ ಅಂತಾರೆಪ್ಪ, ಮಾಡಿಸ್ತೀನಿ ಅಂತ ಬಸವಣ್ಣವರು ಅಲ್ಲಮರನ್ನ ಕುಂದ್ರಿಸಿ ತಾವ ಸ್ವತಃ ತಂದು ಮಾಡಿದ ಅಡಿಗೆಯನ್ನು ನೀಡಾಕತ್ರಂತ. ಪ್ರಭುದೇವರು ಪ್ರಸಾದ ಮಾಡಾಕತ್ರು. ತಗೊಂಡ್ರು ನೀಡಿದ್ದನ್ನ ತಾಟ ಖಾಲಿ ಆದಂಗ ನೀಡ್ತಿದ್ರು ಬಸವಣ್ಣವರು. ನೀಡ್ದಂಗ ತಗೊಂತಿದ್ರು ಪ್ರಭುದೇವರು. ಬಸವಣ್ಣ ನೀಡೋ ಕಾಯಕನ ಮಾಡಾಕತ್ತ, ಪ್ರಭುದೇವರು ತಗೊಳ್ಳೋ ಕಾಯಕನ ಮಾಡಾಕತ್ರು. ಅಡಿಗೆ ನೀಡಿದ್ರು. ಇವರು ಉಂಡ್ರು. ಎಷ್ಟು ಅಂದ್ರೆ ಲಕ್ಷದ ಮೇಲೆ 96,000 ಗಣಗಳಿಗೆ ಮಾಡಿದ ಅಡಿಗೆಲ್ಲ ಮುಗಿತಂತ್ರಿ. ಅಡಿಗೆ ಮನೆಯಾಗಿದ್ದವರಿಗೆಲ್ಲ ಕೈಕಾಲು ತರತರ ಅಂದು. ಪ್ರಭುದೇವರ ಪ್ರಸಾದ ಇನ್ನೂ ಮುಗುದಿಲ್ಲ. ಮುಂದೆ ಪ್ರಸಾದಕ್ಕೆ ಬಂದವ್ರಿಗೆ ಏನ್ ನೀಡುವುದು, ತರಾತುರಿ ಒಳಗೆ ಅಡಿಗೆ ಹೆಂಗ್ ಮಾಡಾಕದ ಅಂತೂ ಮಾಡೋ ಪ್ರಯತ್ನ ನೀವು ಮಾಡ್ತಿರ್ತೀರಲ್ಲ. ಅಡಿಗೆ ಮಾಡುವಾಗ ಇಲ್ಲ ಮಂದಿ ಹೆಚ್ಚ ಕಮ್ಮಿ ಆಕತಿ. ಮೊದಲನೇ ದಿವ್ಸ ಇದ್ದಂಗ 2ನೇ ದಿವ್ಸ ಇಲ್ಲ, 2ನೇ ದಿವ್ಸ ಇದ್ದಂಗ 3ನೇ ದಿವ್ಸ ಇರುವುದಿಲ್ಲ, ದಿನಕ್ಕೆ ದಿನ ಮಂದಿ ಹೆಚ್ಚಾಕದ ಅಂತ ಹೇಳಿ ಅಡಿಗೆ ಮಾಡುವಂಗ ಮಾಡ್ಕೋತನ ಒಂದಿಟ್ಟು ಹೆಚ್ಚು ಮಾಡ್ಕೋತನ ಬಂದರೂ ಕೂಡ ಮಗ್ಲ ಒಲಿ ಮ್ಯಾಗ ನೀರಿಗೆ ಇಟ್ಟ ಬಿಟ್ಟಿರ್ತೀರಿ. ಹಂಗೇನಾರ ಕಂಡು ಬಂದ್ರೆ ಒಂದಿಟ್ಟು ಅಕ್ಕಿ ಹಾಕೇ ಬಿಡೋಣ ಅಂತೇಳಿ ಹಂಗ ಅವರು ಮಾಡಿದ್ರು. ಅಡಿಗೆ ತಯಾರಿ ಇತ್ತ, ಆದ್ರೆ ಕೆಲಸ ಆಗ್ಲಿಲ್ಲ. ಬಸವಣ್ಣನವರು ಅಡಿಗೆ ಮನೆಗೆ ಬಂದು ನೋಡ್ತಾರ, ಎಲ್ಲ ಖಾಲಿ. ಏನ್ ನೀಡುದು ಪ್ರಭುದೇವರಿಗೆ? ಬಂದು ಪ್ರಭುದೇವ್ರ ಮುಂದೆ ತಲೆ ಕೆಳಗ್ ಮಾಡ್ಕೊಂಡು ನಿಂತರು. ಪ್ರಭುದೇವ್ರ ಅಂದ್ರು, ಬಸವಣ್ಣ ಎಡಿ ಮಾಡಪ್ಪ ಅಂದ್ರು. ಬಸವಣ್ಣವ್ರು ಏನಂತಾರೆ, ಇಲ್ಲ ಅನ್ನಾಕು ಬಾರದು, ಖಾಲಿ ಆಗೈತೆ ಅನ್ನಾಕು ಬಾರದು. ಅವಾಗ ಬಸವಣ್ಣವರು ಸಾಷ್ಟಾಂಗ ಹಾಕಿಬಿಟ್ರಂತ. ಅಪ್ಪ ನನ್ನ ಸ್ವೀಕಾರ ಮಾಡ್ರಿ ಅಂತೇಳಿ ಸಾಷ್ಟಾಂಗ ಹಾಕಿದ್ರತ್ತ. ಅವಾಗ ಪ್ರಭುದೇವರು ನಗಾಕತ್ರತ್ತ, ಗೆದ್ದಿ ಬಸವಣ್ಣ ನೀನು ಅಂತೇಳಿ. ನೀನು ನಾ ಮಾಡಿದೆ ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸಿದಿಪ್ಪ, ಅದಕ್ಕೆ ನನ್ನೊಬ್ಬನಿಗೆ ಪ್ರಸಾದ ಮಾಡಿಸು ಅಂತ ನಾನು ಆ ವಿಚಾರಕ್ಕೆ ಹೇಳಿದ್ದೀನಿ ವಿನಃ ನನಗೆ ತೃಪ್ತಿ ಆಗ್ಯದಪ್ಪ, ನನಗೆ ಸಮಾಧಾನ ಆಗ್ಯದಪ್ಪ, ನನಗೆ ಪ್ರಸಾದ ಪೂರ್ಣ ಆಗ್ಯದಪ್ಪ ಅಂತ ನಕ್ಕೋತ ಹೇಳಿದಾಗ ಬಸವಣ್ಣನವರು ಆಗ್ಲಿಪ್ಪ ಅಂತ ಕೈ ಮುಗಿದ್ರೆ ವಿನಃ ಮುಖದಾಗ ನಗು ಇಲ್ಲ. ಇನ್ನು ಮುಖ ಸಪ್ಪ ಇತ್ತು. ಪ್ರಭುದೇವರು ಕೇಳ್ತಾರ, ಯಾಕೆ ಬಸವಣ್ಣ ನನ್ನ ಹೊಟ್ಟೆ ತುಂಬೈತಿ, ಸಮಾಧಾನ ಆಗೈತಿ, ಸಂತೃಪ್ತಿ ಆಗೈತಿ ಅಂದ್ರೂ ಮುಖ ಸಣ್ಣ ಮಾಡಾಕತ್ತಿಯಲ್ಲ ಯಾಕ ಅಂದಾಗ, ಇಲ್ರಿಪ್ಪ ಇನ್ನೂ ಲಕ್ಷದ ಮೇಲೆ 96,000 ಶರಣರದಾರ, ಅವ್ರಿಗೆಲ್ಲ ಹೆಂಗ ಪ್ರಸಾದ ಮಾಡಿಸೋದು ಅಂತ ಸ್ವಲ್ಪ ಚಿಂತೆ ಆಗೈತಿ ಅಂದಾಗ ಪ್ರಭುದೇವ್ರಂದ್ರು, ಕೇಳಪ್ಪ ಯಾರು ಮಾಡ್ತೀವಂತಾರ ಮಾಡ್ಸಾಕ್ ಬರ್ತೈತಿ, ಅವ್ರಿಗೇನು ಹಸಿವಿಗಿಶು ಐತನ ಕೇಳು ಅಂತಂದ್ರು. ಬಸವಣ್ಣವ್ರು ಕೇಳಿದ್ರಂತ ಅವ್ರೆಲ್ಲರೂ ಹೊಟ್ಟೆ ಕೈಯಾರಿಸ್ಕೋತ ಅನ್ನಕತ್ತಾರ. ಅವರೆಲ್ಲ ನಮ್ಮ ಹೊಟ್ಟೆ ತುಂಬೈತಿ, ನಿಮ್ಮ ಹೊಟ್ಟೆ ತುಂಬೈತಿ. ಪ್ರಭುದೇವ್ರ ಅಂದ್ರಂತ, ಇಲ್ಲಪ್ಪ ಅವರೆಲ್ಲರದು ಹೊಟ್ಟೆ ತುಂಬೈತಿ ಅಂತ ಹೇಳಿ. ಒಬ್ಬ ಶಿವಯೋಗಿ ಉಂಡ ಅಂದ್ರೆ ಇಡೀ ಸಚರಾಚರವೆಲ್ಲ ಹೊಟ್ಟೆ ತುಂಬಿಸ್ಕೋತದ ಅಂತ. ಒಬ್ಬ ಶಿವಯೋಗಿ ಬಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರಿ ಅಂತಂದ್ರೆ, ಒಂದು ತುತ್ತು ಪ್ರಸಾದವನ್ನ ಶಿವಯೋಗಿಗೆ ಮಾಡಿಸಿದ್ರಿ ಅಂತಂದ್ರೆ ಇಡೀ ಸಚರಾಚರವೆಲ್ಲ ಅದು ತನ್ನ ಹಸಿವನ್ನ ನೀಗಿಸ್ಕೊಳ್ತತಿ ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ತಾರಂತ. ಹಿಂಗ ಅಜ್ಞಾನ ಅನ್ನೋದು, ನಾನು ಅನ್ನೋದು ಬಂಧಗಳೇ ಏನಾಗ್ತದಂದ್ರೆ ಎಲ್ಲವನ್ನದು ಮರೆಸಿಬಿಡ್ತದ. ಬಸವಣ್ಣ ದೊಡ್ಡ ಜ್ಞಾನಿ, ದೊಡ್ಡ ಅನುಭಾವಿ ಖರೆ, ಆದ್ರೆ ಒಂದು ನಾನು ಅನ್ನೋ ಭಾವನೆಯನ್ನ ಅವರಲ್ಲಿ ಕಂಡಗಳೇ ಪ್ರಭುದೇವರು ಅದನ್ನ ಕಳೆದರು ಅನ್ನುವಂಥದ್ದನ್ನು ನೋಡ್ತೀವಿ.
ಹಿಂಗ ಸಿದ್ದರಾಮೇಶ್ವರರಿಗೂ ನಾನು ಅನ್ನೋದು ಬಂದಿತ್ತು. ನಾನು ಕೆರೆ ಕಟ್ಸೀನಿ, ಗುಡಿ ಕಟ್ಸೀನಿ, ಅನ್ನ ಛತ್ರ ಮಾಡೀನಿ, ಅರವಟಿಗೆ ಮಾಡೀನಿ ಅನ್ನೋ ಭಾವನಾ ಇತ್ತು. ಪ್ರಭುದೇವರಂದ್ರು ಆ ಸೊಲ್ಲಾಪುರಕ್ಕೆ ಹೋಗಿ ನೀ ಏನ್ ಮಾಡಿಯೋ, ನೀನು ಒಡ್ಡ ರಾಮ ಅಂದ್ರು. ಗುಡಿ ಕಟ್ಸಿದೆ, ಕೆರೆ ಕಟ್ಸಿದೆ, ಅನ್ನ ಛತ್ರ ಮಾಡಿದೆ, ಅರವಟಿಗೆ ಮಾಡಿದೆ, ಇದನ್ನ ಯಾರು ಬೇಕಾದ್ರೂ ಮಾಡ್ತಾರ, ನೀ ಏನ್ ದೊಡ್ಡದು ಮಾಡಿ ಅಂದ್ರು. ಅವಾಗ ಸಿದ್ದರಾಮೇಶ್ವರ ಭಕ್ತರೆಲ್ಲ ಪ್ರಭುದೇವ್ರನ್ನ ಹೊಡ್ಯಾಕ ಬಂದ್ರು. ನಮ್ಮ ಗುರುಗಳಿಗೆ ಹಿಂಗಂತ್ಯ ಅಂತ. ಪ್ರಭುದೇವ್ರನ್ನ ಹಿಡಿಯಾಕ ಹೋದ್ರೆ ಪ್ರಭುದೇವ್ರು ಸಿಗಲಿಲ್ಲ ಅಂತ ಕೈಗೆ. ಗಾಳಿನ ಹಿಡ್ದಂಗಾತು. ಕೊನೆಗೆ ಏನ್ ಮಾಡಿದ್ರಂದ್ರ ಮಾಯಾವಿ ಅದ ನಾವ ಕಲ್ಲ ಹೊಡೀರಿ ಅಂದ್ರ. ಕಲ್ಲು ತಗೊಂಡೆಲ್ಲ ತೂರಿದ್ರ ಪ್ರಭುದೇವ್ರಿಗೆ ಬಡಿಲಿಲ್ಲ. ಕಲ್ಲು ರಾಶಿಯಾಗಿ ಬಿತ್ತು. ಅದ್ರ ಮ್ಯಾಗ ಪ್ರಭುದೇವ್ರು ನಿಂತ ನಗಾಕತ್ತರು. ಇವ ಏನು ಸಾಮಾನ್ಯ ಇಲ್ಲ ಬಿಡು ಅಂತ ಸಿದ್ದರಾಮೇಶ್ವರಿಗೆ ಹೇಳಿದ್ರೆ, ಸಿದ್ದರಾಮೇಶ್ವರ ಏನ್ ಮಾಡಿದ್ರಂತ, ತಪಸ್ಸು ಮಾಡಿ ನಾನು ಶಿವನ ಕಣ್ಣ ಪಡ್ಕೊಂಡಿನಪ್ಪ, ಉರಿಗಣ್ಣ ಐತ್ ನನಗ, ನಿನ್ನ ಸುಟ್ಟ ಬಿಡ್ತೀನಿ ಅಂತ ಹೇಳಿ ಪ್ರಭುದೇವರಿಗೆ ಉರಿ ಬಿಟ್ನಂತ ತನ್ನ ಕಣ್ಣಿನಿಂದ ಸಿದ್ದರಾಮೇಶ್ವರ. ಅವಾಗ ಆ ಉರಿ ಪ್ರಭುದೇವರನ್ನ ಸುಡಲಿಲ್ಲ. ಉರಿ ಹೋಗಿ ಏನಾತಂತ ಪ್ರಭುದೇವ್ರ ಪಾದದಾಗ ಅಡಿಗೆ ಬಿಡ್ತಂತ್ರಿ ಅದು. ಅವಾಗ ಸಿದ್ದರಾಮೇಶ್ವರಿಗೆ ಅಹಂಕಾರ ಕೆಳಗಿಳಿತು. ಅವಾಗ ತಪ್ಪಾತೆಪ್ಪ ಅಂತ ಕಾಲಿಗೆ ಬಿದ್ರಂತ. ಪ್ರಭುದೇವರು ಇವೆಲ್ಲ ಕಾಕು ಕೋಕು ವಿದ್ಯೆ ಬ್ಯಾಡಪ್ಪ, ನೀ ನಿಜವಾದ ಜ್ಞಾನಿ ಆಗು ಅಂತ ಹೇಳಿ ಕಲ್ಯಾಣಕ್ಕೆ ಕರ್ಕೊಂಡು ಹೋಗಿದ್ರಂತ ನೋಡ್ರಿ. ಹಿಂಗ ತಪಸ್ಸು ಮಾಡಿದವರಿಗೂ ಅಜ್ಞಾನ, ತಪಸ್ಸು ಮಾಡದೇ ಇರೋವರಿಗೂ ಅಜ್ಞಾನ, ಅನ್ನ ದಾಸೋಗ ಮಾಡೋವರಿಗೂ ಅಜ್ಞಾನ, ಮಾಡದೇ ಇರೋವರಿಗೂ ಅಜ್ಞಾನ. ಹಿಂಗ ಅಜ್ಞಾನ ಎಲ್ಲರಿಗೂ ರೀ, ಯಾರಿಗೂ ಬಿಟ್ಟದ್ದಲ್ಲದು. ಇಂತಿಂತವ್ರಿಗೆ ಬಿಟ್ಟಿಲ್ಲ ಅಂದ್ರೆ ನಮಗ ನಿಮಗ ಬಿಡ್ತದೇನ್ರಿ? ಅದಕ್ಕೆ ಅಜ್ಞಾನವನ್ನ ಕಳ್ಕೋಬೇಕು. ಅಜ್ಞಾನ ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ತಪ್ಪುಗಳನ್ನ ನಾವು ಗುರುತಿಸ್ಕೋಬೇಕು. ನಾವು ಯಾರು, ನಾವೇನ್ ಎದಕ್ಕೆ ಬಂದೀವಿ ಜಗತ್ತಿಗೆ, ನಾವೇನ್ ತಪ್ಪು ಮಾಡಾಕತ್ತೀವಿ, ನಾವು ಸರಿಯಾದ ದಾರಿ ಒಳಗೆ ನಡೆಯಕತ್ತೀವೋ ಇಲ್ಲೋ, ಈ ಒಂದು ತಿಳುವಳಿಕೆ ನಮಗ್ ಬಂತು ಅಂದ್ರೆ ನಮ್ಮ ತಪ್ಪುಗಳು ನಮಗ ಕಾಣಕತ್ತಾವ. ಒಮ್ಮೆ ಒಬ್ಬವ ಬಹಳ ಚಿಂತೆ ಮಾಡಕತ್ನಂತ. ಅವನಿಗೆ ಯಾರೊಬ್ರು ಸೇರ್ಲಿಲ್ಲಂತ. ಎಲ್ಲರೂ ಅವನ್ನ ಬೈಯವ್ರ, ಎಲ್ಲರೂ ಅವನ್ ತಿರಸ್ಕಾರ ಮಾಡವ್ರ. ಅವೇನ್ ಬಿಡ ಅನ್ನವ್ರ. ಮನೆಯನ್ನವರು ಸೇರುವಲ್ರು, ಊರನ್ನವರು ಸೇರುವಲ್ರು. ಅವಾಗ ಆ ಮನುಷ್ಯ ಏನ್ ಮಾಡಿದ ಅಂದ್ರೆ ಬಹಳ ಬೇಜಾರು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ನಂತ. ದೇವ್ರ ಮುಂದೆ ಕುಂತು ತಪಸ್ಸು ಮಾಡಿದ್ನಂತ. ದೇವ್ರು ಪ್ರತ್ಯಕ್ಷ ಆಗಿ, ಯಾಕಪ್ಪ ನನಗಾಗಿ ಇಷ್ಟೊಂದು ತಪಸ್ಸು ಯಾಕೆ ಮಾಡಾಕತ್ತಿ ಅಂತ ಕೇಳಿದ್ರೆ, ಇಲ್ಲ ನನಗ ಜಗತ್ನಾಗ ಯಾರೂ ಸೇರುವಲ್ರು, ಮನೆಯನ್ನವರು ಊರನ್ನವರು ಯಾರೊಬ್ರು ನನ್ನನ್ನು ಸೇರುವಲ್ರು. ಅವಾಗ ದೇವರಂದ, ಯಾಕೆ ಸೇರುವಲ್ರು ನಿನ್ನ, ಏನಾಗೈತಿ, ಕಾರಣ ಹುಡುಕಿದೇನಪ್ಪ, ತಿಳ್ಕೊಂಡು ಏನು, ಎದಕ್ಕೆ ನಿನ್ನನ್ನು ದ್ವೇಷ ಮಾಡಕತ್ತಾರ ಎಲ್ಲಾರು, ಎದಕ್ಕೆ ನಿನ್ನ ತಿರಸ್ಕಾರ ಮಾಡಕತ್ತಾರ ಅನ್ನೋದು ನಿನಗೆ ಗಮನಕ್ಕೆ ಬಂದತೇನು? ಅವ ಅಂದ, ಇಲ್ಲಪ್ಪ ನಾ ಇನ್ನೂ ವಿಚಾರ ಮಾಡಿಲ್ಲ. ಬಹುಶಃ ನಾನು ಬರೇ ಎಲ್ಲಾರು ತಪ್ಪು ತಿದ್ದು ಹೇಳ್ತೀನಿ. ನಾನು ನೀ ಇಂಥ ತಪ್ಪು ಮಾಡ್ತೀನಿ, ಇಂಥ ತಪ್ಪು ಮಾಡ್ತೀನಿ, ಬಹುಶಃ ಅವರವರ ತಪ್ಪನ್ನ ತಿದ್ದು ಹೇಳಕ್ ಹೊಕ್ಕಿನಲ್ಲ, ಅದಕ್ಕೆ ನನ್ನ ಯಾರು ಸೇರುವಲ್ರು ಅಂತ ಅನಿಸ್ತತಿ ಅಂದ. ಅವಾಗ ದೇವರಂದ, ಅದ ನೋಡಪ್ಪ, ಅದನ್ನ ಬಿಟ್ರೆ ಇನ್ನೇನು ಕಾರಣ ಇಲ್ಲ. ನೀ ಇನ್ನೊಬ್ಬರ ತಪ್ಪನ್ನಷ್ಟ ನೋಡಕ್ ಹತ್ತಿದಿ, ಎಲ್ಲಾರ ತಪ್ಪನ್ನ ತಿದ್ದಬೇಕಂತ ಹೊಂಟಿದಿ, ಕಂಡುಗಳೇ ಅವ್ರ ತಪ್ಪನ್ನ ಹೇಳಿ ಸುಧಾರಿಸ್ಬೇಕಂತಿದಿ. ಹಂಗಾಗಿ ಎಲ್ಲರೂ ಏನ್ ಮಾಡ್ತಾರಂದ್ರೆ, ಬರೇ ಇವ ತಪ್ಪ ಹೇಳ್ತಾನ, ಬರೇ ಇವ ನಮ್ಮನ್ನು ವಿರೋಧನ ಮಾಡ್ತಾನ, ಬರೇ ಇವ ನಮ್ಮ ಸುಧಾರ್ಸಕ ಬರ್ತಾನಿವ ಅಂತ ಹೇಳಿ ನಿನ್ನ ಯಾರೂ ಸೇರುವಲ್ರು. ಹಂಗಾರೆ ಏನ್ ಮಾಡ್ಲಿ ದೇವ್ರ, ನಾನು ಮನ್ಯಾಗೂ ನನಗ ಸಮಾಧಾನ ಇಲ್ಲ, ಊರಾಗೂ ಸಮಾಧಾನ ಇಲ್ಲ, ಯಾರು ನನ್ನ ಸೇರವಲ್ರು ಅಂದ್ರೆ ಏನ್ ಮಾಡ್ಲಿ ನಾನು ಅಂದಾಗ ದೇವ್ರಂದ, ಇನ್ನು ಮೇಲೆ ಮತ್ತೊಬ್ರು ತಪ್ಪು ನೋಡುದು ಬಿಡು, ನಿನ್ನ ತಪ್ಪು ನೋಡುದು ಕಲ್ಕೋ. ಯಾವಾಗ ನಿನ್ನ ತಪ್ಪು ನೀ ಸುಧಾರಣೆ ಮಾಡ್ಕೊಂತ ಹೊಕ್ಕಿ, ಅವಾಗ ಎಲ್ಲರೂ ನಿನಗೆ ಬೇಕಾಗುವಂಥವ್ರು ಅಕ್ಕಾರ. ಅದಕ್ಕೆ ನಿನಗೆ ನಿನ್ನ ತಪ್ಪು ಅಷ್ಟೇ ಕಾಣಬೇಕು, ಮಂದಿ ತಪ್ಪು ಕಾಣಬಾರ್ದು. ಹೆಂಗ್ ಮಾಡ್ಲಿಪ್ಪ, ಇದ ರೂಢಿ ಬಿದ್ದತ್ ನನಗೆ, ಬರೇ ಮಂದಿ ತಪ್ಪು ನೋಡಿ ನೋಡೇ ರೂಢಿ ಬಿದ್ದತಿ. ಕಣ್ಣ ತಗಡ್ದುಗಳೇ ಮಂದಿ ಕಾಣ್ತಾರ ವಿನಃ ನಮಗ ನಾವೆಲ್ಲಿ ಕಾಣ್ತೀವಪ್ಪ ದೇವ್ರ. ಅದಕ್ಕೆ ದೇವ್ರ ಏನ್ ಮಾಡಿದಂತ, 2 ಖಾಲಿ ಕೈಚೀಲ ಕೊಟ್ಟನಂತ ಅವಂಗ. 2 ಖಾಲಿ ಕೈಚೀಲ. ಒಂದು ಕೈಚೀಲದಾಗ ಮಂದಿ ತಪ್ಪುಗಳನ್ನೇ ತುಂಬ, ಇನ್ನೊಂದು ಕೈಚೀಲದಾಗ ನಿನ್ನುವೇನ್ ತಪ್ಪದವಲ್ಲ ಅವನು ತುಂಬು. ನೀನು ಊರಾಗ ಅಡ್ಡಾಡುವಾಗ ಏನ್ ಮಾಡು ಅಂದ್ರೆ, ನಿನ್ನ ತಪ್ಪುಗಳು ತುಂಬಿದ ಚೀಲ ಮುಂದೆ ಹಿಡ್ಕೊಂಡು ಹೋಗು ಕಾಣುವಂಗೆ, ಮಂದಿ ತಪ್ಪುಗಳು ತುಂಬಿದ ಚೀಲ ಬೆನ್ನಿಗೆ ಹಾಕೋ.
ಮುಂದೆ ಏನಪ್ಪಾ ಅಂತಂದ್ರೆ ಒಬ್ಬನ ಇರುವಾಗ ಏನ್ ಮಾಡು ಅಂತಂದ್ರೆ ಮಂದಿ ತಪ್ಪುಗಳು ತುಂಬಿದ ಚೀಲ ಮುಂದಿಟ್ಟುಕೋ, ನಿನ್ನ ತಪ್ಪುಗಳು ತುಂಬಿದ ಚೀಲ ಬೆನ್ನಿಗೆ ಹಾಕೋ. ಹಂಗಂದ್ರೇನು ಅನ್ನಂತವ ಅಂದ್ರೆ ಮಂದ್ಯಾಗ ಜೀವನ ಮಾಡುವಾಗ ನಿನ್ನ ತಪ್ಪನ್ನಷ್ಟ ನೀ ಸುಧಾರಿಸ್ಕೊಂತ ಹೋಗ್ಬೇಕು. ನೀ ಒಬ್ಬನೇ ಇರುವಾಗ ಮಂದಿಯ ತಪ್ಪುಗಳನ್ನ ಕುರಿತು ವಿಚಾರ ಮಾಡಿ ಅಂಥ ತಪ್ಪು ನಿನ್ನಿಂದ ಆಗದಂಗ ನೀನು ಎಚ್ಚರಿಕೆ ವಹಿಸಬೇಕು. ಅಂದ್ರೆ ನಿನ್ನ ಜೀವನ ಚಲೋ ಆಗ್ತದ ಅಂತ ದೇವರು ಹೇಳಿದ್ನಂತ. ಹಿಂಗೇನಪ್ಪಾ ಅಂದ್ರೆ ಅಜ್ಞಾನ ಕಳ್ಕೊಳ್ಳೋದಕ್ಕೆ ಒಂದು ಹಾದೇನಪ್ಪಾ ಅಂದ್ರೆ ತಪ್ಪನ್ನ ತಿದ್ದಿಕೊಳ್ಳೋದು. ಆದ್ರೆ ನಾವೇನ್ ಮಾಡ್ತೀವಿ, ಮತ್ತೊಬ್ಬರದನ್ನ ತಿದ್ದಾಕ್ ಹೋಗ್ತೀವಿ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಸಿದ್ದೇಶ್ವರಾಜರು ಬಾ ಚಂದ ಹೇಳ್ತಾರೆ, ಲೋಕದ ಡೊಂಕ ನೀವು ಏಕೆ ತಿದ್ದುವಿರಿ ಅಂತಾರವ್ರು. ಬಿಡಿ ಬಿಡಿಸಿ ಹೇಳ್ತಾರೆ ಬಾಳ. ನಿಮಗೆ ಯಾರು ಅಧಿಕಾರ ಕೊಟ್ಟಾರ ಇನ್ನೊಬ್ಬರ ತಪ್ಪನ್ನ ನೋಡಾಕ, ಇನ್ನೊಬ್ಬರ ತಪ್ಪನ್ನ ಹೇಳಾಕ, ಇನ್ನೊಬ್ಬರ ತಪ್ಪನ್ನ ಸುಧಾರ್ಸಾಕ, ಇನ್ನೊಬ್ಬರ ತಪ್ಪನ್ನ ಆಡಿಕೊಳ್ಳಾಕ ನಿಮಗ್ ಯಾರಪ್ಪ ಅಧಿಕಾರ ಕೊಟ್ಟಾರ? ನಿಮಗ ನಿಮ್ಮ ತಪ್ಪನ್ನ ತಿದ್ದುಕೊಳ್ಳೋ ಮಾತ್ರ ಅಧಿಕಾರ ಐತೆ ವಿನಃ ಇನ್ನೊಬ್ಬರ ತಪ್ಪನ್ನ ತಿದ್ದುವ ಅಧಿಕಾರ ಇಲ್ಲ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಮೊದಲು ನಿಮ್ಮನ್ನು ತಿದ್ದುಕೋರಿ ಅಂತಾರ ಅವರು. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಮೊದಲ ನಿಮ್ಮ ಶರೀರ ತಿದ್ದುಕೋರಿ, ನಿಮ್ಮ ಮನಸ್ಸು ತಿದ್ದುಕೋರಿ ಅಂತ ಹೇಳಿದ್ರು ಬಸವಣ್ಣವರು. ನಾವು ಹಂಗ್ ಮಾಡಂಗಿಲ್ಲ, ಮತ್ತೊಬ್ಬರದನ್ನ ತಿದ್ದಕ್ ಹೋಗ್ತೀವಿ. ನಮ್ ತಪ್ಪು 100,000 ಇದ್ರು ಅದನ್ನ ನೋಡಂಗಿಲ್ಲ ನಾವು. ಇನ್ನೊಬ್ರದ್ದು ಒಂದ ತಪ್ಪು ಕಾಣ್ಲಿ ಅದನ್ನ ಎತ್ತಿ ಹೇಳಕ್ ಹೋಗ್ತೀವಿ. ಅದೇನೋ ಅಂತಾರಲ್ಲ, ತಿದ್ದಾಕ್ ಹೋದವ್ರಿಗೆ ಒಂದು ಮಾತು ಐತಲ್ಲ, ನಿನ್ನೆಡೆಯಾಗನ ಕತ್ತಿ ಸತ್ತ ಬಿದ್ದದ, ಮಂದಿ ಎಡೆ ನೊಣ ಅರಸ್ತಿಯಲ್ಲ ಅಂತ. ಹೌದಲ್ರಿ? ನೋಡಿರ್ತೀವಿ ಈ ಮಾತನ್ನ, ನೋಡಿವಿ ಕೇಳಿವಿ ನಾವು. ಭಾಳ ಮಜಾನು ಐತ್ರಿ ಅದು. ನಿನ್ನ ಎಡಿ ಒಳಗ ಕತ್ತಿ ಸತ್ತು ಬಿದ್ದದ, ಮಂದಿ ಎಡೆಯ ನೊಣ ಅರಸ್ತಿಯಲ್ಲ ಅಂದ್ರೆ ಅವಾಗಿನವ್ರು ಸುಮ್ಮನಾಕಿದ್ರಂತ, ಈಗಿನವ್ರು ಸುಮ್ಮನಾಗುದಿಲ್ಲಂತ. ನಿನ್ನ ಎಡೆಯಾಗ ಕತ್ತಿ ಸತ್ತು ಬಿದ್ದದ, ಮಂದಿ ಎಡೆಯ ನೊಣ ಅರಸ್ತಿಯಲ್ಲ ಅಂದ್ರೆ ಹೌದು, ನನ್ನ ಎಡೆಯಾಗ ಕತ್ತಿ ಸತ್ತ ಬಿದ್ದದ, ನನಗ್ ಗುರ್ತೈತಿ. ಒಬ್ಬವಂಗ ಅದನ್ನ ಎತ್ತಿ ಒಗ್ಯಾಕ ಆಗುದಿಲ್ಲ. ಅದಕ್ಕೆ ಇನ್ನೊಬ್ಬರ ಎಡೆಯನ್ನ ನೊಣ ತೋರಿಸಿದ್ರೆ ಅವ್ರು ನನ್ನ ಎಡೆಯನ್ನ ಕತ್ತಿ ತೆಗ್ಯಾಕ ಹೆಲ್ಪ್ ಮಾಡ್ತಾರ ಅಂತ ತಿಳ್ಕೊಂಡೀನಿ ಅಂತಾರಂತ ಈಗಿನವ್ರು ಇಷ್ಟು ಶಾಣೆ ಅದಾರ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬರ ತಪ್ಪನ್ನ ಹೇಳುವುದಕ್ಕನ ನಾವು ಪ್ರಯತ್ನ ಮಾಡ್ತೀವಿ ಅಂತ. ತಪ್ಪು ಹೇಳಬಾರ್ದು. ಹಂಗಾರ ಹುಡುಗರ್ನ ಹೆಂಗ್ ತಿದ್ದುದ್ರಿ? ಮಕ್ಕಳನ್ನ ತಿದ್ದಬೇಕಲ್ಲ. ಮಾಸ್ತರ್ಗಳು ಮಕ್ಕಳನ್ನ ತಿದ್ದಬೇಕು, ಪಾಲಕರು ಆಮೇಲೆ ತಂದೆ ತಾಯಿಗಳು ಮಕ್ಕಳನ್ನ ತಿದ್ದಬೇಕು. ಮಕ್ಕಳು ತಪ್ಪು ಮಾಡಿದ್ರು ಸುಮ್ಮನೆ ಇರ್ಬೇಕನು ಇಲ್ಲ, ತಿದ್ದಬೇಕು. ಮಕ್ಕಳನ್ನ ತಿದ್ದುವಂತ ಅವಶ್ಯಕತೆ ಐತಿ. ಆ ಜವಾಬ್ದಾರಿ ಇಬ್ಬರಿಗೆ ಐತಿ, ತಂದೆ ತಾಯಿಗೆ ಮತ್ತು ಸಾಲಿ ಕಲಿಸೋ ಶಿಕ್ಷಕರಿಗೆ. ಆದ್ರೆ ಹೇಳಿ ಕೇಳುವ ರೀತಿ ಒಳಗನ, ತಿದ್ದುವ ರೀತಿ ಒಳಗನ ತಿದ್ದಬೇಕು. ತಿದ್ದುದ ನಮ್ ಕೆಲಸ ಅಂತ ಬೆನ್ನತ್ತಬಾರದು. ಇದನ್ನು ಬಿಟ್ರೆ ಎಲ್ಲರ ತಪ್ಪುಗಳನ್ನು ನೋಡ್ಕೊಂತ ಹೋಗಬಾರದು. ನಮ್ ಬೆನ್ನು ನಮಗ್ ಕಾಣೋದಿಲ್ಲ, ನಮ್ಮ ತಪ್ಪುಗಳು ನಮಗ್ ಗೊತ್ತಾಗೋದಿಲ್ಲ. ಅದಕ್ಕೆ ಬರೀ ಮಂದಿ ತಪ್ಪ ನೋಡೋದಕ್ಕಿಂತ ನಮೂ ಒಂದು ತಪ್ಪು ಆಗಿರ್ತಾವ ಅನ್ನುವಂತ ಎಚ್ಚರಿಕೆಯನ್ನು ನಾವು ತಗೋಬೇಕು. ಮನವರಿಯದ ಕಳ್ಳತನವಿಲ್ಲವಲ್ಲ. ನಾವು ಮಾಡಿದ ತಪ್ಪು ನಮ್ಗೆ ಗೊತ್ತಿಲ್ಲದೆ ಇರ್ತತೇನು? ನಮ್ಮ ಮನಸ್ಸಿಗರ ಗೊತ್ತಿರ್ತದಲ್ಲ. ಅದಕ್ಕೆ ನಮ್ಮ ತಪ್ಪುಗಳನ್ನ ತಿದ್ದುಕೋಬೇಕು. ಮತ್ತೊಬ್ಬರ ತಪ್ಪನ್ನ ಮಾತಾಡಿಕೊಳ್ತಿರ್ತೀವಿ. ಎಲ್ಲರಿಗೂ ಅದೊಂದು ರೂಢಿರಿ, ಅವ ಹಂಗ ಮಾಡಿದ, ಈಕೆ ಹಿಂಗ ಮಾಡಿದ್ಲು, ಹೋದಲ್ರಿ? ಇನ್ನೊಬ್ಬರ ತಪ್ಪನ್ನ ಎಷ್ಟು ಮಾತಾಡಿಕೊಂಡ್ರು ನಮಗ್ ಕಡಿಮೆನ. ಆದ್ರೆ ಇದು ಮಹಾಪಾಪ ಅಂತಾರೆ. ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ. ಇವ್ರು ಮಾಡಿದ ತಪ್ಪನ್ನ ನಾವ್ ಯಾಕೆ ಮಾತಾಡ್ಕೋಬೇಕು? ಮತ್ ಸುಮ್ಮನೆ ಬಿಡುದೈತೇನ್ರಿ? ತಿದ್ದಬಾರದನ್ರಿ? ಇಲ್ಲ, ತಿದ್ದಬೇಕು. ಆ ಜವಾಬ್ದಾರಿ ಯಾರಿಗೈತೋ ಅವ್ರು ಮಾತ್ರ ತಿದ್ದಬೇಕು. ಇನ್ನೊಬ್ಬರ ತಪ್ಪನ್ನ ಮಾತಾಡ್ಕೊಂತ ಹೋಗೋದ್ರಿಂದ ಮತ್ತೊಬ್ಬ ತಪ್ಪು ಮಾಡ್ತಾನ. ನೋಡ್ರಿ, ಅವ ಕುಡಿತಾನ, ಅವ ಸೇತಾನ, ಅವ ಅಂದ್ರ ಗುರ್ತೈತ ಬಿಡು, ಅವ ಊರ್ ಬಾನಿಗೇಡಿ ಅದಾನ, ಊರಿಗೆ ಮಿಕ್ಕಿದವ ಅದಾನ, ಹಿಂಗ ಮಾತಾಡ್ಕೊಂತ ಹೋದ್ವಿ ಎಲ್ಲರ ಬಗ್ಗೆ ಅಂದ್ರ ಕೇಳುವ ಮಕ್ಕಳ ಮೇಲೆ ಪರಿಣಾಮ ಆಕತ್ರಿ ಅದು. ನಾವೆಲ್ಲ ಮಾತಾಡ್ತಿರ್ತೀವಿ, ಏನಪ್ಪಾ ಅಂದ್ರ ಅವ ಗುರ್ತೈತ ಬಿಡು, ಇವ ಗುರ್ತೈತ ಬಿಡು, ಅವ ಏನು ಸಾಚ ಅದಾನ, ಇವ ಏನು ಸಾಚ ಅದಾನ, ಅವಂದು ಗುರ್ತೈತಿ, ಇವಂದು ಗುರ್ತೈತಿ ಅಂತ ಮಾತಾಡ್ಕೊಂತ ಹೋಗೋದ್ರಿಂದ ಮಕ್ಕಳೇನ್ ಕಲಿತಾವಂದ್ರ ಯಾರೂ ಸಾಚ ಇಲ್ಲ, ನಾ ಯಾಕೆ ಸಾಚ ಆಗ್ಬೇಕು? ಅವರು ಹಂಗ ಕಲಿತಾರೆ. ಅದ ದಾರಿ. 10 ಮಂದಿ ತಪ್ಪು ಮಾಡುವುದನ್ನು ನೋಡಿದವರು 11ನೇದವರು ತಪ್ಪು ಮಾಡಕ್ ಶುರು ಮಾಡ್ತಾರೆ.
ಅದಕ್ಕೆ ಮತ್ತೊಬ್ಬರ ತಪ್ಪನ್ನ ಆಡ್ಕೋಬೇಡ್ರಿ. ಮತ್ತೊಬ್ಬರ ತಪ್ಪನ್ನ ಹೇಳುವುದರಿಂದ ಮತ್ತೊಬ್ಬ ಹೊಸ ತಪ್ಪು ಮಾಡೋವನ್ನ ನಾವ ತಯಾರು ಮಾಡಿದಂಗ ಆಗ್ತದ, ಹುಟ್ಟಿಸಿದಂಗ ಆಗ್ತದ. ಇನ್ನೊಬ್ಬರು ತಪ್ಪು ಮಾಡೋದನ್ನ ನೋಡಿ ನೋಡಿ ಅವ ರೊಕ್ಕ ತಿಂತಾನ, ಇವ ರೊಕ್ಕ ತಿಂತಾನ ಅಂದಂದು ಎಲ್ಲರೂ ತಿಂತಾರ ಅಂದ್ರೆ ನಾವು ₹1 ತಿಂದ್ರೆ ಏನ್ ತಪ್ಪತಿ, ಇವು ₹1 ತಿನ್ನಕ್ ಹತ್ತು ಬಿಡ್ತಾನೆ. ಅವ 1000 ಲಕ್ಷ ಕೋಟಿ ತಿಂತಾನ, ನಾವು ₹1 ತಿಂದ್ರೆ ಏನಾಕತ್ತಿಗೋ ಅಂದ್ರೆ ಇವು ಒಬ್ಬವ ಅದ್ರಾಗ ಸೇರ್ಕೊಂಡ್ಬಿಡ್ತಾನ. ಮತ್ತೊಬ್ಬರ ತಪ್ಪನ್ನ ಮಾತಾಡೋದ್ರಿಂದ ನಾವು ಆ ತಪ್ಪನ್ನ ಮಾಡ್ಲಿಕ್ಕೆ ಒಂದು ದಿನ ಪ್ರಯತ್ನ ಮಾಡ್ತೀವಿ. ಅವ ತಿಂತಾನ, ಅವ ಕುಡಿತಾನ, ಅವ ಸೇರ್ತಾನ ಅನ್ಕೋತ ಒಂದು ದಿನ ನಾವು ಆ ಕಡೆ ಹೆಜ್ಜೆ ಹಾಕ್ತೀವಿ ಅಂದ್ರೆ ತಪ್ಪೇನೈತಿ? ಎಲ್ಲಾರು ಮಾಡ್ತಾರ, ಹೌದಲ್ರಿ? ಮೊದಲ ಚಾದ ಅಂಗಡಿಗೆ ಹೋಗಿ ಚಾ ಕುಡಿಯಾಕನೆ ಹೆದರ್ತಿದ್ರಂತೆ, ಯಪ್ಪ ಬೇಡ ಅವ್ರದಾರ ಇವ್ರದಾರ ನೋಡಿಗೆಡ್ಯಾರ ಯಾರ ಅಂತೇಳಿ. ಇವತ್ತ ಶೆರೆದ ಅಂಗಡಿಯಾಗ ಹೋಗಿ ಶೆರೆ ಕುಡಿಯಕ್ಕೆ ಯಾರೂ ಹೆದರಂಗಿಲ್ಲ. ಅವಾಗ ಚಾ ಕುಡಿಯಾಕ ಹೆದರವ್ರು ಇವತ್ತು ಶೆರೆ ಕುಡಿಯಾಕ ಸಹಿತ ಹೆದರಂಗಿಲ್ಲ. ಯಾಕಂದ್ರೆ ಅವನು ಕುಡಿತಾನಳ, ಇವನು ಕುಡಿತಾನಳ. ಯಾರು ಕುಡಿಯಂಗಿಲ್ಲ, ಒಬ್ರು ಹಿತ್ತಲ್ದಾಗ ಕುಡಿತಾರ, ಒಬ್ರು ಅಂಗಳದಾಗ ಕುಡಿತಾರ, ಒಬ್ರು ಕೋಲ್ಯಾಗ ಕುಡಿತಾರ, ಒಬ್ರು ನಡುಮನ್ಯಾಗ ಕುಡಿತಾರ, ಒಬ್ರು ಏನಪ್ಪಾ ಅಂದ್ರೆ ಅಲ್ಲಿ ಹೊಲದಾಗ ಕುಡಿತಾರ, ಒಬ್ರು ರಸ್ತೆ ಮ್ಯಾಗ ಕುಡಿತಾರ. ಎಲ್ಲರೂ ಕುಡಿಯೋರದಾರ ಅಂತ ಹೇಳಿ ರಾಜಾರೋಷವಾಗಿ ಎಲ್ಲರೂ ಅದನ್ನ ಶುರು ಮಾಡಕತ್ತಾರ. ಅದಕ್ಕೆ ಇವತ್ತೇನಾಗೈತಿ ಅಂತ ಕೇಳಿದ್ರೆ, ದೇವ ಕಾರ್ಯವನ್ನ ಮಾಡೋರು ಅದನ್ನ ಮಾಡ್ತಾರ, ಧರ್ಮ ಕಾರ್ಯ ಮಾಡೋರು ಅದನ್ನ ಮಾಡ್ತಾರ. ತಪ್ಪೇನೈತಿ ಬಿಡು. ಹಂಗಾಗಿ ತಪ್ಪುಗಳನ್ನ ಮಾತಾಡ್ತಾ ಮತ್ತೊಬ್ಬರು ಕೂಡ ಅದೇ ತಪ್ಪನ್ನ ಮಾಡ್ತಾರ. ಅದಕ್ಕಾಗಿ ನಾವೇನ್ ಮಾಡ್ಬೇಕ್ರಿ ಅಂತಂದ್ರೆ ತಪ್ಪುಗಳನ್ನ ಸುಧಾರಿಸ್ಕೋಬೇಕು, ಮತ್ತೊಬ್ಬರ ತಪ್ಪನ್ನ ಹೇಳಬಾರ್ದು ಅನ್ನುವಂಥ ವಿಚಾರ. ಅದಕ್ಕೆ ಇಲ್ಲಿ ಅಜ್ಞಾನ ಅಂತ ಬಂದಾಗ ಅಜ್ಞಾನವನ್ನ ಕಳ್ಕೋಬೇಕು ಅಂದ್ರೆ ನಮ್ಮ ತಪ್ಪುಗಳನ್ನು ನಾವು ನೋಡಿಕೊಂಡು ಸುಧಾರಿಸ್ಕೋಬೇಕು ಅನ್ನೋದೇ ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ನೋಡ್ತಾ, ಯಾರು ಅಜ್ಞಾನವನ್ನ ಕಳ್ಕೊಳ್ಳೋದಿಲ್ಲ ಅವರ ನಾಶ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ದೊಡ್ಡ ಉದಾಹರಣೆ ರಾಮನ ಚರಿತ್ರೆಯಲ್ಲಿ ರಾವಣ ದೊಡ್ಡ ಉದಾಹರಣೆ, ಕೃಷ್ಣನ ಚರಿತ್ರೆಯಲ್ಲಿ ಕಂಸ ದೊಡ್ಡ ಉದಾಹರಣೆ, ಬುದ್ಧನ ಚರಿತ್ರೆ ಒಳಗೆ ಆಮೇಲೆ ಏನಪ್ಪಾ ಅಂತಂದ್ರೆ ಅಲ್ಲೇ ಮತ್ತೊಬ್ಬ ಬರ್ತಾನ್ರಿ, ಅವ ದೊಡ್ಡ ಉದಾಹರಣೆ. ಏನ್ರಿ? ಅಂಗುಲಿ ಅಲ್ಲ, ಅವ ಸುಧಾರಣೆ ಆದ್ನಲ್ರಿ ಆಮೇಲೆ. ಅದಕ್ಕೆ ಆಮೇಲೆ ಏನಪ್ಪಾ ಅಂದ್ರೆ ಪ್ರಭುದೇವರ ಜೀವನದಲ್ಲಿಯೂ ಕೂಡ ಒಬ್ರು ಉದಾಹರಣೆ, ಬಸವಣ್ಣನ ಜೀವನದಲ್ಲಿ ಕೊಂಡಿ ಮಂಚನ ಉದಾಹರಣೆ. ಹಿಂಗ ಅಜ್ಞಾನದಿಂದ ಬದುಕಿದವರು ನಾಶವನ್ನೇ ಹೊಂದುತ್ತಾರೆ ಅನ್ನುವಂಥ ಉದಾಹರಣೆಗಳದಾವ. ಅದಕ್ಕಂಥ ಅಜ್ಞಾನ